ಲೇ 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 ಪ್ರವೀಣ, ನಾನು ಬ್ಯಾಡ ಅನ್ನಕತ್ತೀನಿ ನಿನಗೆ. ಆಗಲಿ ಮೊದಲ ಒಬ್ಬರು ಹೊಲಕ್ಕೆ ಬರೋದ ತಪ್ಪ. ಆಮ್ಯಾಗ ಏನಾರ ನಮ್ಮನ್ನ ಏನಾರ ಹಿಡಿದ್ರ ಅಂದ್ರಲಿ ಮಗನ ಗಿಡಕ್ಕೆ ಕಟ್ಟಿ ಬೆಡಿತಾರಲಿ. ಬ್ಯಾಡಲಿ, ನೆಲ್ಲಿಕಾಯಿ ಮತ್ತು ನಾಳೆ ತಿನ್ಬೋದು. ಲೇ 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 ಚಿಂಟ್ಯ, ಏನ್ಲಿ ಬರೀ ಇದ್ರೊಳಗೆ ಬಂದು ನೋಡು ಮಗನ, ಅಲ್ಲಿ ನೋಡಿ ಎಷ್ಟು ಹಂಗೆ ನೆಲ್ಲಿಕಾಯಿ ಗಿಡ ನೋಡಿರ ಬಾಯಾಗ ನೀರು ಬಂದ ಬರಾಕತ್ತವ ಮಗನ. ನಡಿಲೆ ಕಲ್ಲು ಹೆಟ್ಟುನು. ನೀ ಸುಮ್ಮ ನನ್ನ ಬಾಜುಕ್ ನಿಂದ್ರ, ನಾ ಒಂದು ಬೀಸ್ ಒಗಿತೀನಿ. ಕಲ್ಲು ಬಿತ್ತಂದ್ರೆ ನೆಲ್ಲಿಕಾಯಿ ಬೀಳ್ತಾವೆ, ತೊಗೊಂಡು ಪಟ ಪಟ ಹೋಗೇ ಬಿಡುನು, ನಿಂದ್ರದ ಬೇಡ. ಲೇ 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 ಬ್ಯಾಡ್ಲಿ ಮಗನ. ಮೊನ್ನೆ ಹಿಂಗಾಗಿ ಸಂಖ್ಯಾ ಮಲ್ಯ ಬಂದಿದ್ರ ಇಲ್ಲಿ ಹೊಲಕ್ಕೆ. ಸಿದ್ದಪ್ಪ ನೋಡಿ ಕ್ಯಾಸ ಹಿಡಿದು ಕಟ್ಟಿಬಿಟ್ಟ ಚೊನ್ನದಾಗಿದ್ದನ್ ಬಿಟ್ಟಾನಂತಲಿ, ಕಟ್ಟಿರ್ಬಿ ಬಿಟ್ಟಾನಂತಲಿ. ಬ್ಯಾಡಲಿ ಮಚ್ಚ, ಬ್ಯಾಡ, ಹೋಗುನ್ ಬಾ, ಸುಮ್ಮನೆ ಎದಕ್ಕೆ ಬೇಕು? ನಿನಗೆ ನೆಲ್ಲಿಕಾಯಿ ಹೌದಲ್ಲ, ನಿನಗಲ್ಲೇ ಸಾಲಿ ಕಡೆ ಬಂದಿರ್ತಾವ, ನಾನು ರೊಕ್ಕ ಕೊಡ್ತೀನಿ ಬಾ, ಏನು ತಿನ್ನಿಸ್ತೀನಿ ಬಾ ನಿನಗೆ. ನಾವು ನಿನ್ನ ಎದಕ್ಕೆ ಕರ್ಕೊಂಬನ್ನಿ ಅನಿಸ್ತು ನೋಡ. ಬರೀ ಏನಾರ ಮಾಡಕ್ಕೆ ಹೋದ್ರೆ ಬರೀ ಅಡ್ಡ ಬಾಯಿ. ನಾವು ರೊಕ್ಕ ಕೊಟ್ಟು ತಿಂದ್ರೆ ಅಷ್ಟು ರುಚಿ ಬರೋದಲ್ಲ ಮಗನ. ಅಲ್ಲಿ ಹೆಟ್ಟಿ ಅದನ್ನು ಬೆಳೆಸಿ ತಿನ್ಬೇಕು, ಅಂದ್ರೆ ರುಚಿ. ಸಿದ್ದಪ್ಪ ಏನು ಮಾಡೋದಿಲ್ಲ, ನಮ್ಮ ಅಪ್ಪಗೆ ದೋಸ್ತ ಅದಾನ. ಬಾ ಹೆಟ್ಟೋನ್ ಬಾ. ಲೇ 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 ಬ್ಯಾಡ ಅಂತ ಹೇಳಾಕತ್ತೀನಿ. ನೀನು ನಾನೇ ಬರ ಓಡಿಸ್ಕೊ. ನೀನು ಸುಮ್ಮನೆ ಇರ ಚಿಂಟು, ನಾನು ಹಿಂದೆ ಸುಮ್ಮನೆ ಇರ. ಎದಕ್ಕೆ ಹಂಗೆ ಮಾಡಾಕತ್ತಿ? ಯಾರು ಬರೋದಿಲ್ಲ. ಅವನ ಎಲ್ಲಿ ಹೋಗಿಲಿ ಕಾಣವಲ್ಲು ಬರೋಬ್ಬರಿ ನೆಲ್ಲಿಕಾಯಿ. ಲೇ ಮಚ್ಚ ಬಿದ್ದುಲೆ ನೆಲ್ಲಿಕಾಯಿ ಬಿದ್ದುಲೆ. ಯಾರದ ನಮ್ಮ ಹೊಲದಾಗ ಕಲ್ಲು ಹಾಕ್ಕೊಂಡ್ಕೊಂಡು ನಿಂತಾರೆ. ಮಚ್ಚ ಓಡ್ಲಿ. ಲೇ 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 ಪ್ರವೀಣ, ಲೇ ಯಪ್ಪ, ಏನು ನನ್ನ ಮಗ ಬಿಟ್ಟು ಹೋದಲ್ಲೋ ಮಾರಾಯ. ನಾ ಸಿಕ್ಕೊಂಡೆಲ್ಲ, ಸುಮ್ಮನೆ ಬನ್ನಿ ನೋಡ. ಯಾಕಲೇ ಮಗನ? ನಮ್ಮ ಹೊಲದಾಗ ನಮ್ಮ ಇದಕ್ಕೆ ಗಿಡಕ್ಕೆ ಕಲ್ಲು ಯಾಕತಿ? ನೆಲ್ಲಿಕಾಯಿ ಗಿಡಕ್ಕೆ ನೆಲ್ಲಿಕಾಯಿ ಬೇಕನ? ಹಾಕ್ಲೇನ ಹಿಂದೆ? ಅಂಕಲ್ರಿ ಅದು ನಾ ಅಲ್ರಿ, ಅವ ಹುಡುಗ್ರಿ ಇಲ್ಲಿ ಬಂದ ಇದನ್ನ ಮಾಡಾಕತ್ತಿದ್ರು, ನೆಲ್ಲಿಕಾಯಿಗೆ ಕಲ್ಲು ಹೋಗ್ಯಾಕತ್ತಿದ್ರೆ ಅದನ್ನ ಹೇಳಾಕತ್ತಿದ್ನಿ ನಾ. ಅದು ಇವ್ರದದ ಸಿದ್ದಪ್ಪನಾರ್ದ ಹೊಲ, ಹಂಗೆಲ್ಲ ಕಲ್ಲು ಹಾಕೋಬೇಡ ಅಂತಂದ ಹೇಳಾಕತ್ತಿದ್ನಿ ರೀ. ಅಷ್ಟನ ಹಂಗ ಹೇಳಾನ ನೀವು ಬಂದ್ಬಿಟ್ರಿ. ನಾಲ್ರಿ ಅದು. ಮಗನ, ನೀ ತೊದಲಿಸೋದ್ರೊಳಗೆ ನನಗೆ ಗೊತ್ತಾಗತೈತಿ. ಕಳ್ಳ ನನ್ನ ಮಗನ. ಇಲ್ರಿ ಅಂಕಲ್ರಿ, ನಾ ಅಲ್ರಿ. ಯಾರ ಪಕ್ಕಿತಮ್ಮ ನೀನು? ಅಂಕಲ್ರಿ ನಾನ್ರಿ, ಗೌಡ್ರ ಮೊಮ್ಮಗರಿ ನಾನು, ಚಿಂಟು ಅಂತಂದೆ. ಅವ ನಮ್ಮ ದೋಸ್ತ್ರಿ ಪ್ರವೀಣ, ಅವ ಕರ್ಕೊಂಬಂದ್ರಿ. ಇಲ್ಲೇ ಕಾಲೋಗಿನ ಬಾ ಅಂತಂದ ಕರ್ಕೊಂಬಂದ್ರಿ. ನೆಲ್ಲಿಕಾಯಿ ತಿನ್ನೋನ್ ಬಾ ಅಂತಂದ ಕರ್ಕೊಂಬಂದ್ರಿ. ನಾ ಅವನ ಹಂಗೆ ಸೊಂಗಾಟ ಬಂದ್ರಿ ಸುಮ್ಮನೆ. ನಾ ಏನು ಕಾಲು ಹೋಗ್ದಿಲ್ರಿ, ಏನು ಮಾಡಿಲ್ರಿ. ಓಹೋ ನಮ್ಮ ಗೌಡ್ರ ಮೊಮ್ಮಗ ನೀ? ಹ್ಞೂ ರೀ ಸಿದ್ದಪ್ಪನಾರ. ಅಲ್ಲೋ ತಮ್ಮ, ಯಾಕೆ ಹಿಂಗೆ ಉಡಾತನ ಮಾಡ್ತಿ? ಹುಡುಗರು ಕೂಡ ಯಾಕೆ ಅಡ್ಡಾಡ್ತಿ? ಪಾಪ ಅವ್ರು ನಿಮ್ಮ ಅಜ್ಜಾರ ಊರು ತುಂಬ ಚಲೋ ಕೆಲಸ ಮಾಡ್ಕೋತ ಇದನ್ನು ಮಾಡಾಕತ್ತಾರ. ನೀ ಯಾಕೆ ಇನ್ನೊಬ್ರು ಹೊಲಕ್ಕೆ ಬಂದು ಇದನ್ನು ಮಾಡ್ತಿ? ಅಲ್ಲೋ, ನಿನಗೇನಾರು ನೆಲ್ಲಿಕಾಯಿ ಬೇಕಾಗಿದ್ರೆ ನಾನು ಕೇಳ್ಬೇಕಿಲ್ಲ? ಅಲ್ಲೇ ಇದ್ನಪ್ಪ, ಅಲ್ಲಿ ಶೆಡ್ ಐತಲ್ಲ, ಅಲ್ಲೇ ಇರ್ತಿದ್ನಿ. ಬಂದು ಒಂದು 2 ನೆಲ್ಲಿಕಾಯಿ ಕೊಡಂತಂದ್ರೆ ತೆಗೆದು ಕೊಡ್ತಿದ್ನಿ, ಒಂದು ಬುಟ್ಟಿ ಕೊಡ್ತಿದ್ನಿ. ಹಿಂಗೆ ತುಡುಗಿಲೇ ಬಂದು ಇದನ್ನು ಮಾಡ್ತಿಲ್ಲ ಒಪ್ಪಿ. ಅವನವನು ಪವ್ಯಾಗ ಹೇಳಿನಿ, ಬೇಡ ಮಗ ಹೋಗಿ ಕೇಳಿ ಇಸ್ಕೊಳ್ಳೋನು ಅಂತಂದು. ಇಲ್ಲ, ಕಲ್ಲು ಹೆಟ್ಟು ತಿಂದ್ರ ನನಗೆ ರುಚಿ ಅಂತ. ಈಗ ನೋಡಿ, ನಮ್ಮ ಅಜ್ಜನ ಮುಂದೆ ಹೇಳಿದ ನಮ್ಮ ಅಜ್ಜ ಚರ್ಮ ಸುಲಿತಾನ. ಹಂಗೇನಿಲ್ರಿ ಅಂಕಲ್, ಅದು ನಮ್ಮ ದೋಸ್ತ ಕರ್ಕೊಂಬಂದಾಡ್ರಿ. ಅದು ನಮಗೆ ಗೊತ್ತಾಗಲಿಲ್ರಿ ನೀವು ಅಲ್ಲಿ ಇರ್ತೀರ ಇಲ್ಲ ಅಂತಂದ್ರೆ. ಹೋಗ್ಲಿ ಬಿಡ್ರಿ, ನಾ ಹೋಗ್ತೀನಿ ನೋಡ್ರಿ. ಇರ್ಲ ನೀನು ಇದನ್ನು ಮಾಡ್ಕೊಬೇಡ. ಮತ್ತೇನಾರು ನೆಲ್ಲಿಕಾಯಿ ಏನಾರು ಬೇಕಾಗಿದ್ದು ನಿನಗೆ? ಬಾ, ಅಲ್ಲೇ ಶೆಡ್ ಐತೆ ನಂದು, ಅಲ್ಲೇ ನೆಲ್ಲಿಕಾಯಿ ಕೊಡ್ತೀನಿ ನಿನಗೆ. ನೆಲ್ಲಿಕಾಯಿ ಕೊಡ್ತೀನಿ, ತೊಗೊಂಡು ಹೋಗಿ ಅಂತ. ನೆಲ್ಲಿಕಾಯಿ ರೀ? ಬ್ಯಾಡ ಹೇಳ್ರಿ, ಬ್ಯಾಡ, ಒಟ್ಟು ಈಗತ್ತು ಅಂತ ಬ್ಯಾಡ ಹೇಳ್ರಿ, ನಾ ಹೋಗ್ತೀನಿ ಹೇಳ್ರಿ ಸಿದ್ದಪ್ಪನ. ಓ ಚಿಂಟ್ಯಾ, ಲೇ ಇಲ್ಲೇನು ಮಾಡಾಕತ್ತೀರಿ ಸಿದ್ದಪ್ಪನ ಹೊಲ್ದಾಗ? ಅಯ್ಯೋ ಮಾರಾಯ,
ನಮ್ಮ ಅಜ್ಜ ಬಂದಲ್ಲಪ್ಪ. ಏನಾರ ನಮ್ಮ ಅಜ್ಜನ ಮುಂದೆ ಹೇಳ್ದ ನನ್ನ ಮರ್ಯಾದೆ ಮನ್ಯಾಗ. ಅಯ್ಯೋ ಸಿದ್ದಪ್ಪ ಯಾಕೋ ಏನಾತ? ಅಂಕಲ್ರಿ ಇಲ್ಲೇ ಬಂದಿದ್ದ ಹೇಳಾಕೋಬೇಡ್ರಿ. ನಮ್ಮ ಅಜ್ಜಗೆ ಸುಮ್ಮನಂದ ಒಂಥರ ಮರ್ಯಾದೆ ಅಸಹ್ಯದಂಗೆ ಹಾಕತ್ರಿ. ನಾಳಿಂದ ಸಾಲಿಗೆ ಹೋಗಕ್ಕೆ ಹೌದಲ್ಲ. ಮೊದ್ಲ ನನಗೆ ಮರ್ಯಾದೆ ಕಡಿಮೆ ಐತಿ ಮನ್ಯಾಗ. ಲೇ ಚಿಂಟೆ ಏನ್ಲೇ ಇಬ್ರು ಗುಸು ಸಿದ್ದಪ್ಪ ಏನಾಯ್ತು ಸಿದ್ದಪ್ಪ? ನಿನ್ನ ಹೊಲ್ದಾಗ ಇವ ಯಾಕೆ ಇದನ್ನು ಮಾಡಕತ್ತಾನ? ಏನಾರ ತುಡುಗಿಡು ಮಾಡಕ್ಕೆ ಬಂದಾನ? ಗೌಡ್ರ ಹಂಗೇನಿಲ್ರಿ, ಹಿಂಗೆ ಹೊಂಟಿದ್ರೆ ಆ ಕಡೆಯಿಂದ ಅದಕ್ಕೆ ಕರೆದ್ನಿ. ನೆಲ್ಲಿಕಾಯಿ ಅದಾವು ತೊಗೊಂಡೋಗ್ತೇನ ಗೌಡ್ರಿಗೆ ಅಂತಂದು ಕರೆದ್ ನೋಡ್ರಿ ನಾನು. ಹ್ಞೂ ಅಜ್ಜ, ಅವ್ರ ಕರೆದ್ರು. ನಾ ಕಡೆ ಹೊಂಟಿದ್ನ, ಅಲ್ಲೇ ಸ್ವಲ್ಪ ಕೆಲಸ ಇತ್ತು, ಆ ಕಡೆ ಹೊಂಟಿದ್ನೆ, ನಮ್ಮ ದೋಸ್ತರ ಮನೆ ಕಡೆ ಹೊಂಟಿದ್ನೆ. ಅವರ ಪಾಪ ಕರೆದ್ರು ಯಾಕ್ರಿ ಅಂತನ್ನೆ. ಇಲ್ಲ ನಿಮ್ಮ ಅಜ್ಜಾರಿಗೆ ನೆಲ್ಲಿಕಾಯಿ ಒಯ್ಯಿ, ನೆಲ್ಲಿಕಾಯಿ ಅಂದ್ರೆ ಭಾಳ ಇಷ್ಟ ಅಂತ ಅವ್ರ ಕರೆದ್ರು. ಹಿಂಗಾಗಿ ಬನ್ನಿ ಅಜ್ಜ, ನಾ ತುಡುಗ ಯಾಕೆ ಮಾಡಲಿ? ಹೌದಾ, ಮತ್ತೆ ಯಾಕೆ ತೊದಲ್ಸಾಗ್ತೀರಿ? ಅದ ಇಲ್ಲ, ಅದು ಸ್ವಲ್ಪ ಐಸ್ ಕ್ರೀಮ್ ತಿನ್ನಿ, ನಾಳೆಗೆ ಸ್ವಲ್ಪ ದಪ್ಪ ಆದಂಗಾಗೈತಿ. ಹಂಗೇನಿಲ್ಲ ನೋಡ್ರಿ ಗೌಡ್ರ, ನಾನು ಕರೆದ್ ನೋಡ್ರಿ ನೆಲ್ಲಿಕಾಯಿ ತೊಗೊಂಡು ಹೋಗ್ಬಾ ಅಂತಂದು. ಹೌದಾ, ಬ್ಯಾಡ ಬಿಡಪ್ಪ, ಬ್ಯಾಡ ಬಿಡು, ನೆಲ್ಲಿಕಾಯಿ ಏನು ಬೇಡ. ಮೊದಲು ಸ್ವಲ್ಪ ಹೊಟ್ಟೆ ಒಂದು ಸರಿ ಇಲ್ಲ ನನಗೇನ, ಬೇಡ. ಅವಂಗ ಕೊಟ್ಟು ಕಳಿಸ್. ಅವ ನೆಲ್ಲಿಕಾಯಿ ಅಂತ ಸಾಯ್ತಿರ್ತಾನೆ, ಅವಂಗ ಕೊಟ್ಟು ಕಳಿಸ್. ನಾ ಎಲ್ಲಿ ದೂರತ್ತ ನಿಂತಿದ್ನಳಪ್ಪ, ನೋಡಿ ನಾ ಯಾಕೆ ಚಿಂತೆ ಇಲ್ಲದನಂತಂದು ಗಾಬಾದೆ. ಏನು ನೆಲ್ಲಿಕಾಯಿ ಏನಾರ ಹತ್ತಿ ಹರ್ಕೊಳಕ್ಕೆ ಬಂದನಂತಂದು ಗಾಬಾಗ ಬಂದಿನ. ಹಂಗೇನಿಲ್ಲ ನೋಡ್ರಿ ಗೌಡ್ರ, ಹಂಗೇನಿಲ್ಲ. ಪಾಪ ಹುಡುಗ ಚಲೋ ಅದಾನ, ನಾನು ಕರೆದ್ ನೋಡ್ರಿ. ಹೌದಾ, ಆಯ್ತಳಪ್ಪ. ನಡಿಲ್ಲ ಚಿಂಟೆ. ಅಜ್ಜ ನೀವು ಹೋಗಿರಜ್ಜ, ಇಲ್ಲೇ ನಮ್ಮ ದೋಸ್ತರ ಮನೆಗೆ ಹೋಗೋದೈತೆ. ಅಲ್ಲಿ ಹೋಗಿ ಸ್ವಲ್ಪ ನೋಟ್ಸ್ ಇಸ್ಕೊಂಬರೋದೈತೆ, ಅದನ್ನ ಇಸ್ಕೊಂಬರ್ತ ನಾನು. ನೋಟ್ಸ್ ಇಸ್ಕೊಂಬರ್ತೀಯ? ಆತ, ಇಸ್ಕೊಂಬಾರಪ್ಪ, ಹೋಗ್ತೀನಿ ನೋಡು. ಹ್ಞೂ ಅಜ್ಜ ಆತ. ಅಂಕಲ್ರಿ ಥ್ಯಾಂಕ್ಸ್ ರೀ, ನನಗೆ ಭಾಳ ಹೆಲ್ಪ್ ಮಾಡಿರಿ ಇವತ್ತು. ಇಲ್ಲ ಅಂದ್ರೆ ನಮ್ಮ ಅಜ್ಜ ನನಗೆ ಮನೆಗೆ ಹೋಗಿ ಚರ್ಮನ ಸುಲ್ತಿದ್ದ. ಆತು ಬಿಡು, ನೀನಂತ ದೊಡ್ಡ ತಪ್ಪೇನು ಮಾಡಿಲ್ಲ. ನಾವು ನಿನ್ನ ವಯಸ್ಸನ್ನ ಮಾಡೀವಿ, ಯಾಕೆ ಇದನ್ನು ಮಾಡ್ತೀವಿ? ಆತಳ, ನೆಲ್ಲಿಕಾಯಿ ಕೊಡ್ಲೇನ? ಇಲ್ರಿ, ನಾನು ಹೋಗ್ತೀನಿ ನೋಡ್ರಿ ಅಂಕಲ್ರಿ, ನಾನು ಮತ್ತೆ ಬರ್ತೀನಿ ರೀ. ಇವತ್ತೇನು ಬೇಡ, ಅವ ನಮ್ಮ ದೋಸ್ತಗೆ ಸ್ವಲ್ಪ ಕ್ಲಾಸ್ ತೊಗೋಬೇಕು. ನಾನು ಇಂತಾಗ ನಾನು ಬಿಟ್ಟು ಹೋಗ್ಬಿಟ್ಟವ, ನಾ ಹೋಗ್ಬರ್ತೀನಿ ನೋಡ್ರಿ. ಹೌದಾ, ಆತಳಪ್ಪ ಚಿಂದು, ಹೋಗ್ಬಾ.